ಗಂಗೆ ಭೂಮಿಗಿಳಿಯಲೆಂದು ಛಲ ತೊಟ್ಟ ಜಗಾದೆ ಕಬೀರ ಭಗೀರಥನು ಇವನು ತಡೆಯೋರು ಯಾರು ಇನ್ನು ದಿಟ್ಟ ಹೆಜ್ಜೆ ಇಟ್ಟ ನೋಡು. Hey yo my people, just guess who's back. जंगल में सिंगल शेर नाम है उसका बब्बर शेर. ಗುರಿಯಲಿಯುವ ದ್ರೋಣ ಎದೆಯಿರಿಯುವ ಬಾಣ. जंगल में सिंगल शेर नंबर गेम he does not care. ಗೆಳೆತನದಲ್ಲಿ ದಾನ ಎದೆಗಿಳಿಯುವ ಸೀದಾ. ಸೈಯಂದರೆ ಇವ ಸೈಂಧವ ಜೈಯಂದರೆ ಇವ ಬಾಂಧವ. ಕಿಚ್ಚೇರಿಸೋ ಚೆಪ್ಪಿಸೋ ಈ ಗಂಟೆದೆ ನಿನ್ ಮುಂದಿದೆ. Get out or get down, ಇವನ ನಾಡಿ cut down. ಅಲ್ಲಮ್ಮ, ಹೆಣ್ಮಕ್ಳು ಕೆಲಸ ಮಾಡೋದನ್ನ ಅವಮಾನ ಅಂತ ಯಾರು ಹೇಳಿದ್ರು ನಿಮಗೆ? ಹಾಂ, ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಬೇಕು ಅನ್ನೋದನ್ನ ಅವಮಾನ ಅಂತ ಯಾಕೆ ತಿಳ್ಕೊಬೇಕು? ಹಾಂ, ಫಾರಿನ್ ಕಂಟ್ರೀಸ್ನಲ್ಲಿ ಯಾವ ಹೆಣ್ಮಕ್ಳು ಕೂತ್ ತಿನ್ನೋಂಗಿಲ್ಲ. ಅವರವರ ಎಜುಕೇಷನ್ ಮುಗಿತಿದ್ದಂಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಒಬ್ಬ ಗಂಡಸು ಸಂಪಾದನೆ ಮಾಡಿದ್ದನ್ನ ಮನೆಯಲ್ಲಿ ಕೂತು ತಿನ್ನೋರು 10 ಜನ ಇರ್ತಾರೆ. ಅದಕ್ಕೆ ನಮ್ಮ ದೇಶಕ್ಕೆ ಬಡತನ ತಪ್ಪಿದ್ದಲ್ಲ. ನೋಡಮ್ಮ, ಅಶ್ವಿನಿ ಕೆಲ್ಸಕ್ಕೆ ಸೇರ್ಕೊಂತೀನಿ ಅಂತಂದ್ರೆ ತಡಿಬೇಡ. ಕಾಲ ಬದಲಾದಾಗ ನಾವು ಬದಲಾಗ್ಬೇಕಮ್ಮ, ಇದು ಅನಿವಾರ್ಯ. ಅರ್ಥ ಮಾಡ್ಕೋ. ಈ ಅಪ್ಪ ಅಮ್ಮಂಗೆ ನಮ್ಮ ಪ್ರಾಬ್ಲಮ್ಸ್ ಯಾಕೆ ಅರ್ಥ ಆಗಲ್ಲ? ನನ್ನನ್ನಂತೂ ಯಾರಿಗಾದ್ರೂ ಕಂಪೇರ್ ಮಾಡಿ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ ಬುಕ್ವಾರ್ಮ್ ಕುಡ್ಮಿ ರಾಹುಲ್ ಇದಾನಲ್ಲ, ನಾನು ಅವನ ಥರ ಇರ್ಬೇಕಂತೆ. ನಾನು ಯಾಕೆ ಅವನ ಥರ ಇರಬೇಕು? ನಾನು ನನ್ನ ಥರನೇ ಇರ್ತೀನಿ. ಅವನು ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿಬೋದು, ಆದರೆ ಅವನಿಗೊಂದಿಷ್ಟು ಜನರ ನಾಲೆಜ್ ಇಲ್ಲ. ಬೇಕಾದ್ರೆ ಜಸ್ಟಿನ್ ಬಾಬರ್ ಯಾರಂತ ಕೇಳಿ, ಗೊತ್ತೇ ಇಲ್ಲ. ಅದು ಹಾಳಾಗೋಗ್ಲಿ. ಈ ಟ್ವಿಟ್ರು, ಫೇಸ್ಬುಕ್ಕು, ವಾಟ್ಸಪ್ಪು, ವೈಚಾಟು, ಜೀಟಾಕು, ಸ್ಕೈಪ್ ಇವೆಲ್ಲ ಏನಂತ ಕೇಳಿ, ಗೊತ್ತೇ ಇಲ್ಲ. ನನಗೆ ಫುಟ್ಬಾಲ್ ಪ್ಲೇಯರ್ ಆಗ್ಬೇಕಂತ ತುಂಬ ಆಸೆ, ಬಟ್ ಯಾರು ಎನ್ಕರೇಜ್ ಮಾಡ್ತಿಲ್ಲ.